ಹೊಸದಾಗಿ 1 ಎಕರೆ 2 ಎಕರೆ ಏನಾದ್ರು ಜಮೀನ ನೀವು ಪರ್ಚೇಸ್ ಮಾಡಿದ್ರೆ ನೆಕ್ಸ್ಟ್ ಯಾವ್ದ್ರ ಮೇಲೆ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ನೋದಾಗಿದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಜಮೀನನ್ನ ಪರ್ಚೇಸ್ ಮಾಡಿ ಅಥವಾ ಕೆಲಸದಲ್ಲಿ ಇದ್ದು ಅದನ್ನ ಬಿಟ್ಟು ಮನೆ ಹತ್ರನೇ ಏನೋ ಒಂದು ಹೊಸದಾಗಿ ಉದ್ದಿಮೆ ಸ್ಟಾರ್ಟ್ ಮಾಡೋಣ, ಕಡಿಮೆ ಬಂಡವಾಳದಲ್ಲಿ ಉದ್ದಿಮೆ ಸ್ಟಾರ್ಟ್ ಮಾಡೋಂಥವ್ರಿಗೆ ಈ ವಿಡಿಯೋ ಅರ್ಪಣೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದು ಕಿರಣ್ ಫ್ರಮ್ ದಿ ಕಿರಣ್ ಟಾಕ್ಸ್. ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ಟಾಪ್ 3 ಪ್ರಾಫಿಟಬಲ್ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕೌ ಫಾರ್ಮಿಂಗ್, ಹೈನುಗಾರಿಕೆ. ಈ ಹೈನುಗಾರಿಕೆ ಮೊದಲನೇದಾಗಿ ನೀವು ಹೈನುಗಾರಿಕೆ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಬ್ಯಾಂಕಲ್ಲಿ ಕೂಡ ಲೋನ್ಗಳು ಸಿಗುತ್ತೆ. ಶೆಡ್ಗಳ ನಿರ್ಮಾಣ ಅದಕ್ಕೂ ಕೂಡ ಲೋನ್ಗಳು ಸಬ್ಸಿಡಿ ದರದಲ್ಲಿ ಬ್ಯಾಂಕ್ ಕಡೆಯಿಂದ ವ್ಯವಸ್ಥೆ ಕೂಡ ಇದೆ. ಮೊದಲನೇದಾಗಿ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಮೊದಲು ಹೈನುಗಾರಿಕೆ ಸ್ಟಾರ್ಟ್ ಮಾಡಬೇಕು ಅಂತಂದವ್ರಿಗೆ ಮೊದಲನೇದಾಗಿ ನೀವು ಸಡನ್ ಆಗಿ ಹೋಗ್ಬಿಟ್ಟು ಒಂದು 50 ಹಸುಗಳು 100 ಹಸುಗಳು ತಗೊಂಡು ನೀವು ಮಾಡೋಕೆ ಹೋಯ್ತು ಅಂದರೆ ತುಂಬ ಸ್ಟಾರ್ಟಿಂಗಲ್ಲೇ ತುಂಬ ಹೊರೆ ಬೀಳುತ್ತೆ. ಮೊದಲನೇದಾಗಿ ನೀವು ಒಂದು 4-5 ಹಸುಗಳನ್ನ ತಗೊಂಡು ಅದರಲ್ಲೇ ಅನುಭವ ಪಡ್ಕೋಬೇಕು. ಅನುಭವ ಪಡ್ಕೊಂಡ್ರೆ ಏನಾಗುತ್ತೆ, ಈಗ ಅದಕ್ಕಾಗಿ ಏನು ಫೀಡ್ಸ್ ಬೇಕಾಗುತ್ತೆ ಆ ಫೀಡ್ಸ್ನ ನೀವು ಉತ್ಪಾದನೆ ಮಾಡಿಕೊಂಡ್ರೆ ಖರ್ಚು ಕೂಡ ಕಡಿಮೆ ಆಗುತ್ತೆ. ಅಥವಾ ನೀವು ಅದನ್ನ ಬೇರೆಗಡೆ ಬೈ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ರೇಟ್ ಆಗುತ್ತೆ. ಸೈಲೇಜ್ ಬ್ಯಾಗ್ ಅಂತ ಬರುತ್ತೆ. ಸೈಲೇಜ್ ಅಂತಂದ್ರೆ ಸೇಮ್ ಮೆಕ್ಕೆಜೋಳನ ಹೈ ಕಂಪ್ರೆಷನ್ ಮಾಡಿ ಒಂದು ಚೀಲದಲ್ಲಿ ತುಂಬಿಸಿಟ್ಟಿರ್ತಾರೆ. ಅದು ಒಂದು ಬ್ಯಾಗ್ಗೆ ಎಷ್ಟು ಅಂತ ಅಮೌಂಟ್ ಇರುತ್ತೆ. ಅದನ್ನ ಕೂಡ ನೀವು ತಗೊಂಡ್ರೆ ಒಂದು 2 ಹಸಿಗೆ ಒಂದು ಬ್ಯಾಗ್ ಸೈಲೇಜ್ ಆಗುತ್ತೆ. ಅದೇ ರೀತಿ ನೀವು ಸ್ವಂತ ಜಮೀನಿದ್ದವರು ನೀವು ಬೆಳ್ಕೋಬಹುದು, ಅಥವಾ ಇಲ್ಲ ಅಂತವ್ರು ಈ ತರ ಸೈಲೇಜ್ ಬ್ಯಾಗ್ಗಳು ಅಥವಾ ಒಣ ಹುಲ್ಲು ಕೂಡ ನೀವು ಹಾಕೊಳ್ಬಹುದು. ನೆಕ್ಸ್ಟ್ ಜೋಳ ಅಂತ ಬರುತ್ತೆ. ಅದು ಕೂಡ ನೀವು ಫೀಡ್ಸ್ ರೀತಿ ಕೊಟ್ರೆ ಆದಷ್ಟು ನಿಮಗೆ ಹಾಲಿನ ಇಳುವರಿ ಹೆಚ್ಚುತ್ತೆ. ಮತ್ತೆ ಜಮೀನಿಲ್ಲ, 1 ಎಕರೆ ಇಲ್ಲ, ನಮಗೆ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಅದಕ್ಕೆ ಫೀಡ್ಸ್ ಕೊಡಬೇಕಾಗತ್ತೆ. ಅದಕ್ಕಾಗಿ ಏನು ಮಾಡಬೇಕು ಅಂತಂದರೆ ಒಂದು ಹೈಡ್ರೋಫೋನಿಕ್ ತಂತ್ರಜ್ಞಾನದಲ್ಲಿ ನೀವು ಕೂಡ ಅದಕ್ಕೆ ಫೀಡ್ಸನ್ನು ಬೆಳ್ಕೊಳ್ಬೋದು. ಅದರಿಂದ ಹಾಲಿನ ಇಳುವರಿ ಕೂಡ ಹೆಚ್ಚುತ್ತೆ. ಹೈಡ್ರೋಫೋನಿಕ್ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಅದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಕೊಟ್ಟಿಗೆ ಗೊಬ್ಬರ ಏನಾಗುತ್ತೆ ಅದು ಕೂಡ ಅವರು ಬೈ ಮಾಡೋಂಥವ್ರಿಗೂ ಕೂಡ ನೀವು ಮಾರಾಟ ಮಾಡ್ಬೋದು. ಅದು ತುಂಬಾ ಉಪಯುಕ್ತ ಆಗಿರೋ ನಿಮ್ಮ ತೋಟಗಳು ಏನಾದ್ರು ಇದ್ದ ಪಕ್ಷದಲ್ಲಿ ಅದಕ್ಕೂ ಕೂಡ ನೀವು ಬಳಸ್ಕೋಬಹುದು. ಅದರಲ್ಲೂ ಕೂಡ ಆದಾಯ ಇದೆ. ಕನಿಷ್ಠ ಪಕ್ಷ ಈಗ ಒಂದು ಹಸು ಒಂದು ಟೈಮ್ಗೆ ಒಂದು 20 ಲೀಟರ್ ಕೊಡುವಂಥ ಹಸುಗಳನ್ನ ನೀವು ಸಾಕಿದ್ರೆ ಒಂದು 4 ಹಸು ಅಥವಾ 5 ಹಸು ತಗೊಂಡು ಒಂದು ತಿಂಗಳಿಗೆ 1.5 ಇಂದ 2 ಲಕ್ಷ ಗಂಟ ಲಾಭ ಮಾಡ್ಕೋಬಹುದು. ಖರ್ಚುಗಳದ್ದು 1 ಲಕ್ಷ 1.5 ಅಷ್ಟು ಕೂಡ ನೀವು ತಿಂಗಳಿಗೆ ಪ್ರಾಫಿಟ್ ಮಾಡ್ಕೋಬಹುದು. ಪ್ರಾಫಿಟಬಲ್ ಬಿಸ್ನೆಸ್ ಅಲ್ಲಿ ನಾವು ಪೌಲ್ಟ್ರಿ ಫಾರ್ಮಿಂಗ್, ಕೋಳಿ ಸಾಕಾಣಿಕೆ ಕೂಡ ನಿಮಗೆ ಶೆಡ್ಗಳ ನಿರ್ಮಾಣ ಮತ್ತು ಮರಿ ಸಾಕಾಣಿಕೆಗೆ ಕೂಡ ನಿಮಗೆ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಸ್ಟಾರ್ಟಿಂಗ್ ಸ್ಮಾಲ್ ಸ್ಕೇಲ್ ಆಗಿರೋದ್ರಿಂದ ಮೊದಲಾಗಿ ನೀವು ಅದರ ಬಗ್ಗೆ ಅನುಭವ ತಿಳ್ಕೊಳ್ಳೋಕ್ಕೆ 100 ಕೋಳಿಗಳು ಅಥವಾ 200 ಕೋಳಿಗಳನ್ನ ನೀವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಫಾರ್ಮ್ ಮಾಡಬೇಕು. ವೇಸ್ಟೇಜ್ ಇರುತ್ತೆ, ಅದು ಕೂಡ ಗೊಬ್ಬರದಾಗಿ ಕೋಳಿ ಗೊಬ್ಬರದಾಗಿ ಪ್ಯಾಕ್ ಮಾಡಿಬಿಟ್ಟು ಕೂಡ ನೀವು ಸೇಲ್ ಮಾಡಬಹುದು. ಮೂರನೇ ಪ್ರಾಫಿಟಬಲ್ ಬಿಸ್ನೆಸ್ ಆಗಿ ನೀವು ಫಿಶ್ ಫಾರ್ಮಿಂಗ್ ಅಂತಂದ್ರೆ ಮೀನು ಸಾಕಾಣಿಕೆ ಕೂಡ ಮಾಡಬಹುದು. ಇದಕ್ಕೆ ಬ್ಯಾಂಕ್ಗಳು ಕೂಡ ಲೋನ್ ಸಿಗುತ್ತೆ. ಇದಕ್ಕೆ ಏನು ಅಂತ ಹೇಳಿದ್ರೆ ಅಳತೆಯಲ್ಲಿ ನೀವು ಗುಂಡಿಗಳನ್ನು ಪಾಂಡ್ಗಳನ್ನ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಕೂಡ ಏನು ಅದಕ್ಕೆ ಪ್ಲಾಸ್ಟಿಕ್ ಏನು ಒದಿಕೆ ಬೇಕಾಗುತ್ತೆ. ಅದಕ್ಕೂ ಕೂಡ ನಿಮಗೆ ಸಬ್ಸಿಡಿ ದರದಲ್ಲಿ ಸಿಗುತ್ತೆ. ಸರ್ಕಾರದಿಂದ ಕೂಡ ಅನುದಾನ ಇದೆ. ಮೀನು ಸಾಕಾಣಿಕೆ ಏನಪ್ಪಾ ಬೆನಿಫಿಟ್ ಅಂತ ಹೇಳಿದ್ರೆ ಇದು ಜಾಸ್ತಿ ಖರ್ಚು ಕಡಿಮೆ ಇರುತ್ತೆ. ನಿಮಗೆ ಒಂದು ವರ್ಷಕ್ಕೆ ಮಿನಿಮಮ್ ಅಂತ ಹೇಳಿದ್ರೆ 1 lakh to 2 lakh ಅರ್ನ್ ಮಾಡ್ಕೋಬಹುದು. ಇದನ್ನ ಕೂಡ ಇನ್ನೂ ಟೆಕ್ನಾಲಜಿಯಾಗಿ ಬಳಸ್ತೀನಿ ಅಂತ ಹೇಳಿದ್ರೆ ನೀವು ಏನು ಎರಡನೇ ಪ್ರಾಫಿಟಬಲ್ ಬಿಸ್ನೆಸ್ ಆಗಿ ಏನು ಕೋಳಿ ಸಾಕಾಣಿಕೆ ಮಾಡಿರ್ತಾರ ಮತ್ತೆ ಮೀನು ಸಾಕಾಣಿಕೆ ಕೂಡ ಅದನ್ನ ಕೂಡ ಅನುಗುಣವಾಗಿ ನೀವು ಟೆಕ್ನಾಲಜಿ ಮುಖಾಂತರ ನೀವು ಬಳಸ್ಕೊಳ್ಬೇಕಾಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಇಂಟಿಗ್ರೇಟೆಡ್ ಫಿಶ್ ಫಾರ್ಮಿಂಗ್ ವಿತ್ ಪೌಲ್ಟ್ರಿ ಫಾರ್ಮಿಂಗ್ ಅಂತ ಹೇಳಿದ್ರೆ ಅದು ಕೂಡ ಅದಕ್ಕೆ ಪ್ಲಾನ್ ಕೂಡ ಸಿಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ನೀವು ಏನು ಪಾಂಡ್ ಮಾಡ್ತೀರಾ ಫಿಶ್ ಫಾರ್ಮಿಂಗ್ಗೆ ಅದರ ಮೇಲ್ಗಡೆ ಕೋಳಿ ಕೂಡ ಸಾಕಣೆ ಮಾಡಿದ್ರೆ ಏನೋ ಫೀಡ್ ಆಗ್ತಿರೋ ಕೋಳಿಗಳಿಗೆ ಅದು ಕೋಳಿಗಳು ಬೆಳವಣಿಗೆ ಆಗುತ್ತೆ. ನೆಕ್ಸ್ಟ್ ಅದರಲ್ಲಿ ವೇಸ್ಟೇಜ್ ಏನಿರುತ್ತೆ ಅದು ಫಿಶ್ಗೆ ಫುಡ್ ಆಗಿ ಸಿಗುತ್ತೆ. ನೆಕ್ಸ್ಟ್ ಫಿಶ್ ಏನು ವೇಸ್ಟೇಜ್ ಇರುತ್ತೆ ಅದನ್ನು ಕೂಡ ಮೀನಿನ ಗೊಬ್ಬರ ಅದನ್ನು ಕೂಡ ನೀವು ಪ್ಯಾಕ್ ಮಾಡಿ ಮಾರಾಟ ಕೂಡ ಮಾಡಬಹುದು. ಅದು ಕೂಡ ಮಾರ್ಕೆಟ್ ನಲ್ಲಿ ಉತ್ತಮವಾದ ಬೆಲೆ ಇದೆ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋ ಯಾವುದರ ಬಗ್ಗೆ ಬೇಕು ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ ವಿಡಿಯೋನ ಅಂಡ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಧನ್ಯವಾದ.